ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಕೇಸ್ ಫಿಕ್ಸ್. ನ್ಯೂ ಇಯರ್ ಖುಷಿಯಲ್ಲಿ ಕುಡಿದು ವಾಹನವನ್ನು ಓಡಿಸಿದ್ರೆ ದಂಡ ಫಿಕ್ಸ್. ಪ್ರಮುಖ ರಸ್ತೆಗಳಲ್ಲಿ ತಪಾಸಣೆ ಮಾಡುವುದಕ್ಕೆ ಪೊಲೀಸರು ಇವತ್ತು ಕೂಡ ಮುಂದಾಗ್ತಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ಪೊಲೀಸರ ತಪಾಸಣೆ ಜಾಸ್ತಿನೇ ಇರುತ್ತೆ. ಈ ಕ್ರಿಸ್ಮಸ್ನ ನಂತರ ಯಾವಾಗ ಸಾಲು ಸಾಲು ರಜೆಗಳು ಶುರುವಾಯಿತೋ ಬೆಂಗಳೂರಿನಲ್ಲಿ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆಯ ಪಾಯಿಂಟ್ಗಳನ್ನು ಕೂಡ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಇವತ್ತು ನ್ಯೂ ಇಯರು, ಜನ ಪಾರ್ಟಿ ಮೂಡಲ್ಲಿರ್ತಾರೆ, ಕುಡಿದು ಗಾಡಿ ಓಡಿಸ್ತಾರೆ. ಪೊಲೀಸರಿಗೂ ಕೂಡ ಗೊತ್ತಿದೆ ಇವತ್ತು ಮತ್ತಷ್ಟು ತಪಾಸಣೆ ಇರುತ್ತೆ. ಹಾಗಾಗಿ ಡ್ರಂಕ್ ಆ್ಯಂಡ್ ಡ್ರೈವ್ನ ಸಾಹಸಕ್ಕೆ ಕೈ ಹಾಕೋದಕ್ಕೆ ಹೋಗಬೇಡಿ. ನಿಮಗಂತಲೇ ಮೆಟ್ರೋ ಸೇವೆ ಇದೆ, BMTC ವ್ಯವಸ್ಥೆಯನ್ನು ಕೂಡ ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ಕಲ್ಪಿಸಿಕೊಡಲಾಗಿದೆ. ಅವೆರಡೂ ಇಲ್ಲ ಅಂದರೆ ಆಟೋ ಇದೆ, ಕ್ಯಾಬ್ ಇದೆ, ಆರಾಮಾಗಿ ಮನೆ ಸೇರ್ಕೊಳ್ಳೋ ಕೆಲಸ ಮಾಡಿ. ಡ್ರಂಕ್ ಆ್ಯಂಡ್ ಡ್ರೈವ್ ಮಾಡಿ ಕೇಸು ಕೋರ್ಟು ಯಾಕೆ ಬೇಕು? MG ರೋಡು, ಬ್ರಿಗೇಡ್ ರೋಡ್ನಲ್ಲಿ ಸೆಲೆಬ್ರೇಷನ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಸೆಲೆಬ್ರೇಷನ್ಗೆ 10 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಟೈಟ್ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಿದ್ದಾರೆ. ಭದ್ರತೆಗಾಗಿಯೇ 1000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ ಒಂದೊಂದು ಪಾರ್ಟಿ ಹಾಟ್ಸ್ಪಾಟ್ನಲ್ಲೂ. ಹೊಸ ವರ್ಷ ಪೊಲೀಸರಿಗೆ ಚಾಲೆಂಜಿಂಗ್ ಇದು. ಏಕೆಂದರೆ ಈ RCB ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿ 11 ಮಂದಿ ಸಾವನ್ನಪ್ಪಿದ್ರು. ಈಗ ಇದರ ನಡುವೆ ಹೊಸ ವರ್ಷದ ಸಂಭ್ರಮಾಚರಣೆ. ಬಿಸ್ನೆಸ್ ಡಿಸ್ಟ್ರಿಕ್ಟಲ್ಲಿ ಅಂದಾಜು 4 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ಬೋದು ಅಂತ ನಮಗೆ ನಿರೀಕ್ಷೆ ಇದೆ. ಬೇರೆ ಕಡೆ ಕೂಡ ಕೋರಮಂಗಲ ಇರಲಿ, ಇಂದ್ರಾನಗರ್ ಅಥವಾ ಬೇರೆ ವೈಟ್ಫೀಲ್ಡ್, HSR ಅಥವಾ ಬೇರೆ ಬೇರೆ ಎಲ್ಲ ಕಡೆ ಸೇರಿ ಅಂದಾಜು 10 ಲಕ್ಷ ಜನ ಸೇರ್ಬೋದಂತ ನಮಗೆ ನಿರೀಕ್ಷೆ ಇದೆ. ಎಂಟೈರ್ ಸಿಟಿಯಲ್ಲಿ ಇಲ್ಲಿ ಏನಾಗಿದೆ, ನಮ್ಮ ಎಲ್ಲ ಡಿವಿಷನ್ ಲೆವೆಲ್ DCPs ಮತ್ತು ಜಾಯಿಂಟ್ ಕಮಿಷನರ್ಸ್ ಅವರು ತುಂಬ ಡೀಟೇಲ್ ಆಗಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇದು ಪ್ಲ್ಯಾನಿಂಗ್ ನಮ್ಮದು 1 ತಿಂಗಳಿಂದ ನಡೀತಾ ಇದೆ. ನಾವು ನಮ್ಮದು ಬೇರೆ ಕೆಲಸ ಕೂಡ ದಿನನಿತ್ಯ ಮಾಡ್ತಾಯಿದ್ದೀವಿ, ಜೊತೆಗೆ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದು ಮುಖ್ಯ ಉದ್ದೇಶ ಅಂದರೆ ಜನಕ್ಕೆ ಗೊತ್ತಾಗಬೇಕು ನಾವು ಯಾವ ರೀತಿ ಸೆಲೆಬ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿ ಅವ್ರಿಗೆ ಕೂಡ ಕರೆಕ್ಟಾಗಿ ಮಾಹಿತಿ ಇರಬೇಕು, ಏನೇನು ಅವ್ರದ್ದು ಯಾವ ರೀತಿ ಕೆಲಸ ಮಾಡಬೇಕು. ಜನರಲಿ ಏನಾಗುತ್ತೆ, ಲಾಸ್ಟ್ಗೆ ನಾವು ಬಂದೋಬಸ್ತ್ ಮಾಡೋದು, ಜನಕ್ಕೆ ಕೂಡ ಕನ್ಫ್ಯೂಷನ್, ನಮಗೆ ಕೂಡ ಕನ್ಫ್ಯೂಷನ್. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು ನ್ಯೂ ಇಯರ್ ಸೆಲೆಬ್ರೇಷನ್ ಆರಂಭ ಆಗೋದಕ್ಕೆ. ತಾವಿರುವಂತಹ ಜಾಗದಲ್ಲಿ ಸದ್ಯಕ್ಕೆ ಹೇಗಿದೆ ಕ್ರೌಡು? ಜನ ಬರ್ತಾ ಇದ್ದಾರಾ? ಡೀಟೇಲ್ಸ್ ಏನು ಸಿಗ್ತಾ ಇದೆ ಸ್ಥಳದಿಂದ? ಪ್ರೇಮ್, ಸಂಭ್ರಮಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬೆಂಗಳೂರಿನ ಬಹುತೇಕ ಪಾರ್ಟಿ ಹಾಟ್ಸ್ಪಾಟ್ಗಳಂತೂ ಸೆಲೆಬ್ರೇಷನ್ ಮೂಡ್ಗೆ ಜಾರದಂಗೆ ಕಾಣಿಸ್ತಾ ಇದೆ. ಸೊ ನಾನೀಗ MG ರೋಡ್ನಲ್ಲಿ ಇದ್ದೀನಿ. ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಹೊಸ ವರ್ಷಕ್ಕೆ ಅಂದರೆ ಮಧ್ಯರಾತ್ರಿ ಬರೋದಕ್ಕೆ ಸಾಧ್ಯವಾಗದವರು ಸಾಮಾನ್ಯವಾಗಿ ಮಧ್ಯಾಹ್ನ 1 ಗಂಟೆಯ ನಂತರ ನಿಧಾನವಾಗಿ ಕ್ರೌಡ್ ಶುರುವಾಗುತ್ತೆ. ಅಂದರೆ ಜನ ಬಂದು ಒಂದು ರೌಂಡ್ ಹೋಗಿ ನೋಡ್ಕೋತಾರೆ ಯಾವ ರೀತಿ ಪಾರ್ಟಿಗೆಲ್ಲ ಸಿದ್ಧತೆಗಳನ್ನು ನಡ್ಕೊಂಡು ಬಂದಿದೆ ಅಂತ. ಸೊ ಅದೇ ರೀತಿಯ ಕ್ರೌಡ್ ಈಗ ನಿಧಾನಕ್ಕೆ ಶುರುವಾದಂಗೆ ಕಾಣಿಸ್ತಾ ಇದೆ. ಸೊ ಜನ ಈ ಒಂದು ಅಂದರೆ ಪಾರ್ಟಿ ಇದು MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ನಲ್ಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಬರೋರು ತುಂಬ ಸಂಖ್ಯೆಯಲ್ಲಿ ಇದ್ದಾರೆ. ಇನ್ನೊಂದು ಕಡೆಗೆ ನೀವು ನೋಡ್ತಾ ಇರ್ಬೋದು ಕಲರ್ಫುಲ್ ಲೈಟಿಂಗ್. MG ರೋಡ್ ಅಂತಂದರೆ ಅದು ಸೆಲೆಬ್ರೇಷನ್ನ ಪ್ರಮುಖ ಹೃದಯ ಭಾಗ ಅದು. ಸೊ ಹಾಗಾಗಿ ಜಗಮಗಿಸುವ ಲೈಟಿಂಗ್ಸ್ ವ್ಯವಸ್ಥೆ ಎಲ್ಲವನ್ನ ಕೂಡ ಮಾಡಲಾಗಿದೆ. ಸೊ ನಿನ್ನೆಯಿಂದಲೂ ಕೂಡ ಒಂದು ಸೆಲೆಬ್ರೇಷನ್ ಮೂಡ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಈ ಬಾರಿ ವಿಶೇಷವಾಗಿ CCTVಗಳ ಕಣ್ಗಾವಲು, ಜೊತೆಗೆ ಹೆಚ್ಚುವರಿ ಪೊಲೀಸ್ ಭದ್ರತೆ, ಎಸ್ಪೆಷಲಿ ವಾಚ್ ಟವರ್ಗಳನ್ನು ಮಾಡಲಾಗಿದೆ. ಈ ಬಾರಿ ಧ್ವನಿವರ್ಧಕಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಯಾಕಂದರೆ ಪೊಲೀಸರ ಅನೌನ್ಸ್ಮೆಂಟ್ಗಳು ಕ್ರೌಡ್ಗೆ ಕೇಳಿಸ್ಬೇಕು ಅನ್ನುವಂತಹ ಕಾರಣಕ್ಕೆ. ಸೊ ಹಾಗಾಗಿ ಬೆಂಗಳೂರು ಈಗಾಗಲೇ ಸೆಲೆಬ್ರೇಷನ್ ಮೂಡ್ಗೆ ಹೋಗ್ತಾ ಇದೆ. ಸೊ ಜೊತೆಗೆ ಜನ ಕೂಡ ಅಷ್ಟೇ ನಿಧಾನವಾಗಿ ಬರ್ತಾ ಇದ್ದಾರೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ನಿಧಾನವಾಗಿ ಕ್ರೌಡ್ ಕೂಡ ಶುರುವಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಪಬ್ಗಳಿದ್ದಾವೆ. ಈಗಾಗಲೇ ಪೊಲೀಸರು ಪಬ್ಗಳಿಗೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪಬ್ಗಳಿಗೆ ಖುದ್ದು ಪೊಲೀಸರು ವಿಸಿಟ್ ಮಾಡಿ ಅಲ್ಲಿ ಭದ್ರತಾ ಕಾರ್ಯಗಳು ಹೇಗಿದೆ, ಜನರಿಗೆ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳು ಯಾವ ರೀತಿ ಇದೆ, ಎಲ್ಲದರ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗ ಕೊನೆಯ ಸುತ್ತು ಎಂಬಂತೆ ಬೆಸ್ಕಾಂ ಅವರು ಕೂಡ ಬಂದಿದ್ದಾರೆ. ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಆಗಿರ್ಬೋದು, ಲೈಟಿಂಗ್ಸ್ಗಳ ವ್ಯವಸ್ಥೆ ಏನಾದರೂ ದೋಷ ಇದೆಯಾ, ಎಲ್ಲದರ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ MG ರೋಡ್, ಬ್ರಿಗೇಡ್ ರೋಡ್ ಪಾರ್ಟಿಯ ಮೂಡ್ಗೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೋಬೇಕು ಎಲ್ಲವೂ ಕೂಡ ಆಗಿದೆ. ಅಂತಿಮವಾಗಿ ಬ್ಯಾರಿಕೇಡ್ಗಳ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು ಈ ರಸ್ತೆಯ ಉದ್ದಕ್ಕೂ ಕೂಡ
ಎರಡೂ ಭಾಗದಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸೊ ಹಾಗಾಗಿ ಜನ ಸರತಿ ಸಾಲಿನಲ್ಲಿ ಎಲ್ಲೂ ಕೂಡ ನೂಕುನುಗ್ಗಲು ಸಂಭವಿಸದಂತೆ ಎಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹೆಚ್ಚುವರಿ ಟ್ರಾಫಿಕ್ ಪೊಲೀಸರ ನಿಯೋಜನೆ ಆಗಿದೆ. ಏನೇನೋ ಸಂಜೆ ಆಗ್ತಾ ಇದ್ದಂಗೆ ಈ ರೋಡನ್ನು ಕಂಪ್ಲೀಟ್ ಆಗಿ ವಾಹನ ಸವಾರರಿಗೆ ನಿರ್ಬಂಧವನ್ನು ವಿಧಿಸಲಾಗುತ್ತೆ. ಜೊತೆಗೆ ನಿನ್ನೆಯಿಂದಲೇ ಈ ಭಾಗದ ರಸ್ತೆಯಲ್ಲಿ ಯಾವುದೇ ರೀತಿಯಲ್ಲಿ ವೆಹಿಕಲ್ ಅನ್ನ ಪಾರ್ಕಿಂಗ್ ಮಾಡೋಂಗಿಲ್ಲ. ಮಾರ್ಕಿಂಗ್ ಒಂದು ವೇಳೆ ಮಾಡಿದ್ರೆ ಅದರ ವೀಲನ್ನು ಲಾಕ್ ಮಾಡ್ತಾ ಇದ್ದಾರೆ ಕ್ಲ್ಯಾಂಪ್ ಹಾಕಿ. ಸೊ ಹಾಗಾಗಿ ಎಲ್ಲೂ ಕೂಡ ಪಾರ್ಕಿಂಗಿಗೆ ಅವಕಾಶವನ್ನು ನೀಡ್ತಾ ಇಲ್ಲ. ಸೊ ನೋಡ್ತಾ ಇರ್ಬೋದು ಈ ಚರ್ಚ್ ಸ್ಟ್ರೀಟ್ ರಸ್ತೆಯ ಉದ್ದಕ್ಕೂ ಕೂಡ ಬ್ಯಾರಿಕೇಡ್ಗಳ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಬೆಂಗಳೂರಿನ ಪ್ರಮುಖ ಪಾರ್ಟಿ ಹಾಟ್ಸ್ಪಾಟ್ಗಳು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಕೊನೆಯ ಹಂತದ ಸಿದ್ಧತೆಗಳು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಗ್ತಾ ಇರುವಂಥದ್ದು. ಪಾರ್ಟಿ ಕಿಕ್ಕು 3-4 ಗಂಟೆಗೆ ಆರಂಭ ಆದರೂ ಕೂಡ ನಿಜವಾಗಿಯೂ ಕೂಡ ಸ್ಟಾರ್ಟ್ ಆಗುವಂತಹದ್ದು ನ್ಯೂ ಇಯರ್ ಸೆಲೆಬ್ರೇಷನ್ನು ಸಂಜೆ 6 ಗಂಟೆಯ ನಂತರ. ಆ ದೀಪಾಲಂಕಾರ ಜೊತೆಗೆ ಜಗಮಗಿಸುವಂತಹ ಲೈಟು, ಕ್ರೌಡು, ಅದರ ನಡುವೆ DJ ಶಬ್ದ ಇವೆಲ್ಲವೂ ಕೂಡ ಪಾರ್ಟಿಯ ಕಿಕ್ಕನ್ನು ಜಾಸ್ತಿ ಮಾಡುತ್ತೆ. ಈ ಪಾರ್ಟಿ ಮತ್ತು ಈ ಸಂಭ್ರಮಾಚರಣೆಯನ್ನು ನೋಡೋದಕ್ಕಂತಲೇ ಬೆಂಗಳೂರಿನ ಬೇರೆ ಬೇರೆ ಹೊರತುಪಡಿಸಿ ಜಿಲ್ಲೆಗಳಿಂದಲೂ ಕೂಡ ಜನ ಬರ್ತಾರೆ. ಅದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಅದಕ್ಕೆ ಬೇಕಾದಂತಹ ಅಂತಿಮ ಹಂತದ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು.